ಸಾಮಾನ್ಯವಾಗಿ ಕಾಡಾನೆಗಳು ನುಗ್ಗಿ ಬೆಳೆ ನಾಶ ಮಾಡಿದರೆ ಅಥವಾ ಚಿರತೆ ದಾಳಿ ಮಾಡಿದರೆ ಸರ್ಕಾರ ಪರಿಹಾರ ಕೊಡುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಬೆಳೆ ಹಾಳು ಮಾಡಿದ್ದು ಸುಂದರವಾದ ಗಿಳಿಗಳು ಆಗಿದ್ದರೂ ಸರ್ಕಾರ ಪರಿಹಾರ ಕೊಡಬೇಕಾ? ಹೌದು, ಬಾಂಬೆ ಹೈಕೋರ್ಟ್ ಈಗ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಗಿಳಿಗಳು ಕೂಡ ವನ್ಯಜೀವಿಗಳಿವೆ. ಅವುಗಳಿಂದ ಬೆಳೆ ಹಾನಿಯಾದರೆ ರೈತರಿಗೆ ನಷ್ಟ ಪರಿಹಾರ ಕೊಡಲೇಬೇಕು ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಆರ್ಡರ್ ಮಾಡಿದೆ. ಏನಿದು ಇಂಟ್ರೆಸ್ಟಿಂಗ್ ಕೇಸ್? ಇಲ್ಲಿದೆ ಪೂರ್ತಿ ಡೀಟೇಲ್ಸ್. ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಒಂದು ವಾರ್ಧಾ ಜಿಲ್ಲೆಯ ಹಿಂಗಿ ಅನ್ನೋ ಹಳ್ಳಿಯಲ್ಲಿ. ಅಲ್ಲಿನ ಒಬ್ಬ ರೈತ ಬಹಳ ಕಷ್ಟಪಟ್ಟು ದಾಳಿಂಬೆ ಬೆಳೆದಿದ್ದರು. ಆದರೆ ಹತ್ತಿರದಲ್ಲೇ ಇದ್ದ ವನ್ಯಜೀವಿ ಧಾಮದಿಂದ ಹಾರಿ ಬಂದ ಕಾಡು ಗಿಳಿಗಳ ದಂಡು ಆ ದಾಳಿಂಬೆ ಗಿಡಗಳನ್ನೇ ನಾಶ ಮಾಡಿದ್ದವು. ತನ್ನ ಜೀವನೋಪಾಯಕ್ಕೆ ಸಂಚಾರ ಬಂದಾಗ ಆ ರೈತ ಸುಮ್ಮನೆ ಇರ್ತಾನ. ನ್ಯಾಯಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದರು. ಆರಂಭದಲ್ಲಿ ನ್ಯಾಯಾಲಯ ಪ್ರತಿ ಒಂದು ಗಿಡಕ್ಕೆ 700 ರೂಪಾಯಿಯಂತೆ ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ಆದೇಶಿಸುತ್ತಿದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು. ಮಹಾರಾಷ್ಟ್ರ ಸರ್ಕಾರಕ್ಕೆ ಈ ಆದೇಶವನ್ನು ವಿರೋಧಿಸಿ ಮೇಲ್ಮನವಿ ಸಲ್ಲಿಸಿತು. ಸರ್ಕಾರದ ವಾದ ಏನಿತ್ತು ಗೊತ್ತಾ? ನೋಡಿ ಸಾಯ್ತ್ರಿ, ನಾವು ಆನೆಗಳು ಅಥವಾ ಕಾಡು ಗುಣದಂತಹ ದೊಡ್ಡ ಪ್ರಾಣಿಗಳಿಂದ ಹಾನಿಯಾದರೆ ಮಾತ್ರ ಪರಿಹಾರ ಕೊಡ್ತೀವಿ. ಗಿಳಿಗಳಿಂದ ಆದ ನಷ್ಟಕ್ಕೆ ಪರಿಹಾರ ಕೊಡೋಕೆ ನಮ್ಮ ನಿಯಮದಲ್ಲಿ ಅವಕಾಶವಿಲ್ಲ. ಸರ್ಕಾರದ ಈ ವಾದವನ್ನು ಕೇಳಿದ ನಾಗ್ಪುರ್ ಪೀಠದ ನ್ಯಾಯಮೂರ್ತಿಗಳಾದ ಮುರ್ಮಿಳಾ ಜೋಶಿ ಪಾಲ್ಕೆ ಮತ್ತು ನಿವೇದಿತಾ ಮೆಹ್ತಾ ಅವರು ಕೊಟ್ಟ ಉತ್ತರ ಮಾತು ಸಖತ್ತಾಗಿದೆ. ಹೈಕೋರ್ಟ್ ಹೇಳಿದ್ದು ಇಷ್ಟೇ, ವನ್ಯಜೀವಿ ರಕ್ಷಣೆ ಕಾಯ್ದೆಯಡಿ ಗಿಳಿಗಳನ್ನು ಕೂಡ ವನ್ಯಜೀವಿಗಳಂತೆ ಪರಿಗಣಿಸಲಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಕೋರ್ಟ್ ಹೇಳಿದ್ದೇನೆ, ಒಂದು ಎಚ್ಚರಿಕೆ ಕೊಟ್ಟಿದೆ. ಒಂದು ವೇಳೆ ಸಂರಕ್ಷಿತ ಪ್ರಭೇದಿಗಳಿಂದ ಅಥವಾ ಗಿಳಿಗಳಿಂದ ರೈತರಿಗೆ ನಷ್ಟವಾದಾಗ ಸರ್ಕಾರ ಪರಿಹಾರ ನೀಡಿದರೆ ರೈತರು ಅನಿವಾರ್ಯವಾಗಿ ಆ ಪಕ್ಷಿಗಳಿಗೆ ಹಾನಿ ಮಾಡುವ ಅಥವಾ ಕೊಲ್ಲುವ ದಾರಿಯನ್ನು ತುಳಿಯಬಾರದು. ಆಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಉದ್ದೇಶವೇ ವಿಫಲವಾಗುತ್ತದೆ. ಹೀಗಾಗಿ ಗಿಳಿಗಳಿಂದ ಆದ ಹಾನಿಗೂ ಪರಿಹಾರ ನೀಡಲೇಬೇಕು ಎಂದು ಕೋರ್ಟ್ ಅಂತಿಮವಾಗಿ ಆದೇಶಿಸಿದೆ. ಈ ತೀರ್ಪು ಕೇವಲ ಒಬ್ಬ ರೈತನಿಗೆ ತಂದ ಜಯವಲ್ಲ, ಪ್ರಾಣಿ ಪಕ್ಷಿಗಳಿಗೂ ಮತ್ತು ರೈತರಿಗೂ ಇರುವ ಸಂಬಂಧದ ಬಗ್ಗೆ ಒಂದು ಹೊಸ